ಬ್ರೇಕ್ ನಂತರ ಜನಮನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಜೆಡಿಎಸ್ ನ ಕಾರ್ಯಕರ್ತಿದ್ದೀರಾ, ಈ ಮೈತ್ರಿಗೆ ತಮಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಮುಂದಿನ ಸರ್ಕಾರ ನಾನು ಕೇಳೋದಕ್ಕೆ ಆನ್ಸರ್ ಮಾಡಿ. ನೀವ್ ಯಾಕೆ ರೈಸ್ ಆಗ್ತೀರಾ? ಒಪ್ಪಿಗೆ ಇದೆ. ಈಗ ನಿಮ್ಮ ಬೆಂಗಳೂರಿನ ದಾಸರಳ್ಳಿ XMLA ಎರಡು ಸರಿ ಗೆದ್ದಂತವ್ರು ಹೊರಗ್ ಬಂದ್ರು, ಗೌರಿ ಶಂಕರ್ ಹೊರಗ್ ಬಂದ್ರು. ಬಹಳಷ್ಟು ಕಡೆ ಇದು ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಕರೆಮ್ಮ ನಿಮ್ಮ MLA ಆಗಿರ್ತಕ್ಕಂತ ದೇವದುರ್ಗದ ಕರೆಮ್ಮರ್ ಹೇಳ್ತಾರೆ, ನಾನು ಯಾವ ಕಾರಣಕ್ಕೂ ಕೂಡ ಮೈತ್ರಿ ಆದ್ರೆ ನಾನು ಬೆಂಬಲ ಕೊಡಲ್ಲ ಅಂತ ಹೇಳಿದ್ರು. ಅದೇ ರೀತಿ ಚಿಕ್ಕನಾಯಕನಹಳ್ಳಿ MLA ಕೂಡ ಇದು ನಮಗೆ ಅಲ್ಲಿ ಕ್ಷೇತ್ರದಲ್ಲಿ ಕಾರ್ಯಕರ್ತರು ನಮ್ಮ ನಡುವೆ ತೊಂದರೆ ಆಗುತ್ತೆ, ನಾವು ಬೆಂಬಲ ಕೊಡಲ್ಲ ಅಂತ ಹೇಳಿದ್ರು. ಈ ಎಲ್ಲ ವಿರೋಧದ ನಡುವೆ ಕೂಡ ಎಲ್ಲ ಒಂದ್ ಕಡೆ ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಗಾಗಿ, JDS ನ ಅಸ್ತಿತ್ವಕ್ಕಾಗಿ, ಅವರ ಉಳಿವಿಗಾಗಿ ಮಾಡಿರ್ತಕ್ಕಂಥ ಸ್ಟ್ರಾಟಜಿನ. ನಮ್ಮಲ್ಲಿ ಕಾರ್ಯಕರ್ತರ ಕಾರ್ಖಾನೆ ಇದ್ದಂಗೆ ನಮ್ಮ ಪಕ್ಷ. ಇಬ್ರು ಹೋದ್ರೆ 10 ಜನನ ಉತ್ಪಾದನೆ ಮಾಡೋ ಶಕ್ತಿ ಇರೋದು JDS ಪಕ್ಷಕ್ಕೆ. ಆದ್ರೆ ಕಾಂಗ್ರೆಸ್ನವ್ರು ಒಪ್ಕೊಂಡ್ರು ನಿಮ್ಮ ಈ ಒಂದಿದ್ರಿಂದ 10 ಸೀಟ್ಗಳು ಕಂಡು ಅಂತ. ಅದೇ ನಮ್ಮ ಶಕ್ತಿ. ಮುಂದಿನ ಕೇಂದ್ರ ಸರ್ಕಾರದಲ್ಲಿ ನಮ್ಮ JDS ಪಕ್ಷದಿಂದ ಸಂಪುಟದಲ್ಲಿ 100ಕ್ಕೆ 100ರಷ್ಟು ನಮ್ಮ ಲೋಕಸಭಾ ಸದಸ್ಯರು ಇದ್ದೇ ಇರ್ತಾರೆ ಅಂತ ನಾನು ಇವತ್ತು. ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವ್ರನ್ನ ಮಂತ್ರಿ ಮಾಡ್ಬೇಕಂತ ಪ್ಲಾನ್ ಮಾಡಿದಿರಾ? ಸರ್, ಕುಮಾರಸ್ವಾಮಿ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಕುಮಾರಸ್ವಾಮಿ ಅವರು ನಾನು ಎಲೆಕ್ಷನ್ ನಿಲ್ಲಲ್ಲ, ನನ್ನ ಮಕ್ಕಳನ್ನು ಎಲೆಕ್ಷನ್ ನಿಲ್ಸಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ನಿಂತ್ರೆ ಇದು ಎಲ್ಲ ಮಾತಿಗೆ ತಪ್ಪಂಗಲ್ವಾ? ಸರ್, ಇಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಲೋಕಸಭಾ ಸದಸ್ಯರಾದ್ರೆ ಅವಕಾಶ ಮಾಡ್ಕೊಡ್ತಾರೆ ನಮ್ಮ ಕುಮಾರಣ್ಣ ಅವರು. ಅಂದ್ರೆ ಕುಮಾರಣ್ಣ ಅವರು ಎಲೆಕ್ಷನ್ ನಿಲ್ಲೋದಕ್ಕೆ ತಾವು ವಿರೋಧ ಇದ್ದೀರಾ? ಯಾರು ಲೋಕಸಭೆ ಎಲೆಕ್ಷನ್ ನಿಲ್ಲಕ್ಕೆ ತಾವು ವಿರೋಧ? ನಾವು ಕುಮಾರಣ್ಣವ್ರಿಗೋಸ್ಕರ ಇರೋದು, ದೇವೇಗೌಡರಿಗೋಸ್ಕರ ಇರೋದು. ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ. ಅವ್ರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತೀವಿ. ನಿಮ್ಮಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಇದೆ, ಸಿದ್ದರಾಮಯ್ಯ ಫ್ಯಾಮಿಲಿ ಇದೆ, DK ಶಿವಕುಮಾರ್ ಫ್ಯಾಮಿಲಿ ಇದೆ, ಆಯ್ತಾ, ಶಾಮನೂರ್ ಶಿವಶಂಕರಪ್ಪನವ್ರ ಫ್ಯಾಮಿಲಿ ಇದೆ. ನೀವು ಮಾತ್ರ ಅವ್ರಿಗೆ ಕುಟುಂಬ ರಾಜಕಾರಣ ಅಂತೀರಾ? ನೀವು ಮಾಡೋದೇನ್ ಸ್ವಾಮಿ? ಅಲ್ಲಲ್ಲ, ಪಾಪ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಸತೀಶ್ ಜಾರಕಿಹೊಳಿ ಫ್ಯಾಮಿಲಿಲಿ ಕಾಂಗ್ರೆಸ್ ಅಲ್ಲಿ ಇರೋದು ಸತೀಶ್ ಜಾರಕಿಹೊಳಿ ಒಬ್ರೆ, ಗೊತ್ತಾಯ್ತಾ? ಶಾಮನೂರ್ ಅವ್ರ ಫ್ಯಾಮಿಲಿಲಿ ಅವರು ಶಾಮನೂರ್ ಅವ್ರು ಇದಾರೆ, ಇವ್ರ ಮಗ ಇದಾರೆ, ಒಪ್ಕೊಂಡಿದ್ದೀನಿ ನಾನು. ಆಯ್ತು ಕೇಳಿ, ನಿಮ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಪ್ಪ, ರಾಜ್ಯಾಧ್ಯಕ್ಷ ಮಗ, ಯುವ ರಾಜ್ಯಾಧ್ಯಕ್ಷ ಮೊಮ್ಮಗ, ಮಹಿಳಾಧ್ಯಕ್ಷ ಒಬ್ರನ್ನವ್ರಿಗೆ ಕೊಟ್ರೆ ಮುಗ್ದೋಯ್ತು. ಪಕ್ಷದ ಎಲ್ಲ ಏನ್ ಸ್ವಾಮಿ, ನಿಮ್ಮೆಲ್ಲ ಪದಾಧಿಕಾರಿಗಳು ಅವರೇ ಇದಾರಲ್ಲ. ದೇವೇಗೌಡರು ಅವ್ರು ಹೇಳ್ತಾರೆ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ, ಯುವಾಧ್ಯಕ್ಷ ಕುಮಾರಸ್ವಾಮಿ ಮಗ, ದೇವೇಗೌಡರ ಮೊಮ್ಮಗ. ಇದು ಪಾರ್ಟಿ, ನಿಮ್ ಪಾರ್ಟಿ ಪೂರ್ತಿ ಫ್ಯಾಮಿಲಿ ಅವ್ರ ಅಧ್ಯಕ್ಷ ಆದ್ರೆ ಪಾಪ ಏನ್ ಮಾಡೋದು? ಪಾಪ ಇವ್ರು ಪಡ್ಕೊಂತಾರೆ, ಇವ್ರೇನ್ ಮಾಡೋದು? ಪಾಪ ಇವ್ರ ಪರಿಸ್ಥಿತಿ ಏನ್ ಸರ್? ಪಾಪ ಮೇಡಮ್ ಅವ್ರ ಪಾಪ ಪಡ್ಕೊಂತಾರೆ. ನಿಮ್ ಪರಿಸ್ಥಿತಿ ಏನು? ನಿಮ್ ಪರಿಸ್ಥಿತಿ ಏನು? ರಾಹುಲ್ ಗಾಂಧಿ ಯಾವ್ದು, ಸೋನಿಯಾ ಗಾಂಧಿ ಯಾವ್ದು, ಪ್ರಿಯಾಂಕಾ ಗಾಂಧಿ ಯಾರು ಹೇಳಿ? 3 ಜನ ಅವ್ರು ಯಾರು ಹೇಳಿ? ಅವ್ರೇನೋ ಮಾಡ್ತಾರೆ, ತಪ್ಪು ಮಾಡ್ತಾರೆ. ನೀವು ತಪ್ಪು ಮಾಡ್ಬೋದಾ? ಅವ್ರ ರಾಷ್ಟ್ರೀಯ ಪಕ್ಷ ಅಲ್ವಾ? ಅವ್ರ ಸಿದ್ಧಾಂತ ಹೇಳೋದನ್ನ ಮೊದಲು ಅನುಸರಿಸ್ಲಿ, ಆಮೇಲೆ ನಮಗೆ ಹೇಳಿ. ಈಗ ಒಂದು ವಿಷಯ, ಈ ರಾಷ್ಟ್ರದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ತಂದಂತವ್ರು ಸನ್ಮಾನ್ಯ ರಾಜೀವ್ ಗಾಂಧಿ ಅವರು. ಇವತ್ತು ಅದಕ್ಕೆ ಎಷ್ಟು ಬೆಲೆ ಕೊಡ್ತಾವ್ರೆ ಕಾಂಗ್ರೆಸ್ನವರು? ಎಷ್ಟು ಬೆಲೆ ಕೊಡ್ತಾವ್ರೆ ಹೇಳಿ ನೋಡೋಣ. ಆ ಪಕ್ಷದ ನಾಯಕರಿಗೆ ಅವರೇ ಗೌರವ ಕೊಡಲ್ಲ, ನಮ್ಗೆ ಅವ್ರ ಸಿದ್ಧಾಂತ ಹೇಳುವಂತದ್ದಲ್ಲಿಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷ. ನನ್ನ ಪ್ರಶ್ನೆ ಒಂದು ಉತ್ತರ ಕೊಡಿ. ನಿಖಿಲ್ ರಾಜ್ ಅವರು ಶಿಸ್ತು ಬಗ್ಗೆ ಹೇಳ್ತಾ ಇದ್ರು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ಶಿಸ್ತಿದೆಯಾ ಇವತ್ತು? ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಯೆಸ್ಟ್ ಸಾಲ ಮಾಡಿ ಗ್ಯಾರಂಟಿ ಕೊಡ್ತೀರ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರ ಮುಂದೆ ಸಿದ್ದರಾಮಯ್ಯ ಅವರು ಬಚ್ಚ. ಅಷ್ಟು 168 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ದೇಶ ಮಾಡ್ತಾ ಇದ್ದಾರೆ. ಲಾಸ್ಟ್ 8 ವರ್ಷದಲ್ಲಿ 11 ಲಕ್ಷ ದೇಶಕ್ಕೆ ಮತ್ತು ರಾಜ್ಯಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಇವಾಗ ನೋಡಿ, ಸೋನಿಯಾ ಗಾಂಧಿ ಪ್ರಶ್ನೆ ಈಗ ಮೇಡಮ್ ನೋಡಿ, ಯಜಮಾನರೇನ ಪ್ರಶ್ನೆ ಕೇಳ್ತಾರಂತೆ. ಪ್ರಶ್ನೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರ್ಸೋದು ಯಾರಪ್ಪ? ಬಿಜೆಪಿ ತೋರಿಸ್ರ, ಕಾಂಗ್ರೆಸ್ ತೋರಿಸ್ರ? ಇವತ್ತು ಖರ್ಗೆ ಅವ್ರ ಖರ್ಗೆ ಸಾಹೇಬ್ರ ನೀವು ಪ್ರಧಾನಿ ಮಂತ್ರಿ ಮಾಡ್ಬಿಟ್ರೆ, ನಾನು ನಿಮ್ ಕಣ್ಣು ಮುಂದೆ 3 ತಿಂಗಳು ಬೋಡಿ ಹೊಡ್ಸ್ಕೊಂಡು ರಾಮ ಇಟ್ಕೊಂಡು ಇಡೀ ಕರ್ನಾಟಕ ಸುತ್ತೀನಿ. ಇದಕ್ಕೇನ್ ಹೇಳ್ತೀರಿ? ದೇವೇಗೌಡರ ಪ್ರಧಾನಮಂತ್ರಿ ಮಾಡ್ತಾರಾ? ಬಿಜೆಪಿಯವರು ದೇವೇಗೌಡರ ಪ್ರಧಾನಮಂತ್ರಿ ಮಾಡ್ತಾರೆ. ಬಿಜೆಪಿಯವರು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡ್ತಾರ ಅಂತ ಕೇಳ್ತಾ ಇದ್ದಾರೆ. ವಿಶ್ವಗುರು ಬಿಜೆಪಿಯವರು ದೇವೇಗೌಡರ ಪ್ರಧಾನಮಂತ್ರಿ ಅಲ್ಲ, ಇವತ್ತು ದೇಶದ ಪ್ರಪಂಚದಲ್ಲಿ 10ನೇ ಆರ್ಥಿಕ ಸ್ಥಿತಿಯಲ್ಲಿ ಇದ್ದವ್ರನ್ನ ಇವಾಗ 5ನೇ ಆರ್ಥಿಕ ಸ್ಥಾನಕ್ಕೆ ತಂದವ್ರೆ. ಮುಂದಿನ ಚುನಾವಣೆಗಳಲ್ಲಿ ಕುಟುಂಬ ರಾಜಕಾರಣ ಅಂತ ವಿರೋಧ ಮಾಡೋರು ಕುಟುಂಬ ರಾಜಕಾರಣದ ಪ್ರತಿ JDS ಗೆ ಬೆಂಬಲ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ಬೇರೆ ಪಕ್ಷದ ಮೇಲೆ ನಮ್ಗೆ ಹಿಡಿತಾ ಇಲ್ಲ, ಬೇರೆ ಪಕ್ಷದ ಹಿಡಿತಾ ನಮ್ಗಿಲ್ಲ. ನಮ್ ಪಕ್ಷದ ಏನಾದ್ರು ಇದ್ರೆ ಹೇಳಿ, ನಾವ್ ಮಾಡ್ತೀವಿ. ಇವತ್ತು ಮುಂದಿನ ಚುನಾವಣೆಯಲ್ಲೂ ಮೋದಿನೇ ಪ್ರಧಾನಮಂತ್ರಿ ಆಗ್ತಾರೆ, ಮತ್ತೆ ಭಾರತವನ್ನ ವಿಶ್ವದಲ್ಲಿ ವಿಶ್ವಗುರು ಮಾಡ್ತಾರೆ. ಯಾಕೆ
ಕೇಜ್ರಿವಾಲ್ ಯಾಕೆ PM ಕ್ಯಾಂಡಿಡೇಟ್ ಅಲ್ವಾ? ಅವ್ರದ್ದು ಕುಟುಂಬ ಕೇಜ್ರಿವಾಲ್ ಯೋಗ್ಯತೆ ಅಲ್ವಾ? ಇವತ್ತು ನಾವು ಇಂಡಿಯಾ ಅಲಯನ್ಸ್ ಅಲ್ಲಿ ಒಂದರ್ಥ ಮಾಡ್ಕೊಳ್ಳಿ. ಮಮತಾ ಬ್ಯಾನರ್ಜಿ ಅವರು ಬ್ರಾಹ್ಮಣರು, ಕೇಜ್ರಿವಾಲ್ ಅವರು ಬನಿಯಾ ಅವರು, ಅಂತವರು ಇವತ್ತು ಹೇಳ್ತಾ ಇದ್ದಾರೆ ದೇಶಕ್ಕೆ ದಲಿತ ಪ್ರಧಾನಿ ಆಗಲೇಬೇಕು. ಇಷ್ಟು ವರ್ಷದಲ್ಲಿ ಒಬ್ಬ ದಲಿತ ಗಾಂಧಿ ಪರಿವಾರವನ್ನ ಕಂಟ್ರೋಲ್ ಮಾಡಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಖಂಡಿತ ಇಲ್ಲ. ನಮ್ಮ ದೇಶಕ್ಕೆ ಒಬ್ರು ಏನು ಹಿಂದುಳಿದ ವರ್ಗದವರು ಪ್ರಧಾನಿ ಆಗ್ಲೇಬೇಕು, ದಲಿತರು ಒಬ್ರು ಪ್ರಧಾನಿ ಆಗ್ಲೇಬೇಕು ಅಂತ ಒಂದು ಪಣ ತೊಟ್ಟು ಇವತ್ತು ಕೇಜ್ರಿವಾಲ್ ಅವರು ಖರ್ಗೆ ಅವರ ಹೆಸರು ತೆಗ್ದಿರೋದು. ಮಮತಾ ಬ್ಯಾನರ್ಜಿ ಅವ್ರಿಗೆ ಇವರು ನಮ್ಮ ದಲಿತ ನಾಯಕರಾಗಬೇಕು, ದಲಿತರು ಒಬ್ರು PM ಇರಬೇಕು ಅಂತ ನಾವು ಹೇಳ್ತಿರೋದು. ಇವ್ರಂಗೆ ಕುಟುಂಬ ರಾಜಕಾರಣ ಆಗ್ಲಿ, ಇವ್ರಂಗೆ ಜಾತಿ ರಾಜಕಾರಣ ಆಗ್ಲಿ, ಧರ್ಮ ರಾಜಕಾರಣ ಆಗ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದವರು ಇಂಡಿಯಾ ಅಲಯನ್ಸ್ ಅಲ್ಲಿ ಖಂಡಿತ ಮಾಡಲ್ಲ. ರಾಹುಲ್ ಗಾಂಧಿ ಕನ್ಸನ್ನ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಅವರು ಭಗ್ನ ಮಾಡಿದ್ರು. ನೀವೇನ್ ಕನ್ಸ್ಕೊಂಡಿದ್ರಿ? ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡ್ಬೇಕಂತ ಹೇಳಿ, ಪ್ರಧಾನಿ ಅಭ್ಯರ್ಥಿ ಮಾಡ್ಬೇಕಂತ ಹೇಳಿ ತಾವು ಕನ್ಸ್ಕೊಂಡಿದ್ರಿ. ಆ ಕನ್ಸನ್ನ ನುಚ್ಚುನೂರು ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಕನ್ಸು ಅಂತ ನೀವು ಹೇಳ್ತೀರಲ್ಲ ದೇಶದ ಪ್ರಧಾನ ಮಂತ್ರಿ ಆಗೋದು ಅಂತ ಹೇಳಿ, ಅವ್ರಾಗ್ಲೇ ಬಹಳ ಸರ್ತಿ ಪಾಪ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ಇಂದಿರಾ ಗಾಂಧಿ ಅವ್ರನ್ನ, ರಾಜೀವ್ ಗಾಂಧಿ ಅವ್ರನ್ನ ತೋರಿಸಿ ಕುಟುಂಬ ರಾಜಕಾರಣ ಅಂತಿರ್ತಾರೆ. ಸರ್, ಬಹಳ ಪ್ರಾಮಾಣಿಕವಾಗಿ ಮಾತಾಡೋದಾದ್ರೆ ಆ ಕುಟುಂಬ ಈ ದೇಶದೊಳಗಡೆ ಅಧಿಕಾರ ಮಾಡಿದ್ದು ಎಷ್ಟಿದೆಯೋ ಕಳ್ಕೊಂಡಿರೋದು ಅಷ್ಟೇ ಇದೆ. ಇವತ್ತು ರೇ ನೋ ಎಂಥ ನೀಚರಿ ನೀವು, ಎಷ್ಟು ನೀಚತನದಿಂದ ಬಿಹೇವ್ ಮಾಡ್ತೀರ್ರಿ, ಕೇಳಿಸ್ಕೊಳ್ರಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದೊಳಗಡೆ ಪ್ರಾಣತ್ಯಾಗ ಮಾಡಿದ್ರು. ಯಾಕೆ ಸತ್ರು ಇಂದಿರಾ ಗಾಂಧಿ ಅವರು? ಪಂಜಾಬ್ನ ಉಳಿಸೋದಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಮಾಡಿದ ಹೋರಾಟದಿಂದ ಇಂದಿರಾ ಗಾಂಧಿ ಅವರು ಪ್ರಾಣ ಹೋಯ್ತು. ರಾಜೀವ್ ಗಾಂಧಿ ಯಾಕೆ ಸತ್ರು? ರಾಜೀವ್ ಗಾಂಧಿ ಅವರು ಇವತ್ತು ತಮಿಳುನಾಡು, ದಕ್ಷಿಣ ಭಾರತ ಮತ್ತು ಶ್ರೀಲಂಕಾ LTTE ಅವರ ಹಿಡಿತದಿಂದ ಬಿಡಿಸಬೇಕು ಅನ್ನೋ ಹೋರಾಟದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಾಣತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿ ಅವರು ಮನ್ಸು ಮಾಡಿದ್ರೆ ಈ ದೇಶಕ್ಕೆ 2 ಸರ್ತಿ ಪ್ರಧಾನಮಂತ್ರಿ ಆಗ್ಬೋದಿತ್ತು, ಅವತ್ತೇ ಆಗ್ಬೋದಿತ್ತು. ಸೋನಿಯಾ ಗಾಂಧಿ ಅವರು UPAಗೆ ಬಹುಮತ ಬಂದಂತ ಕಾಲದಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞನೊಬ್ಬನನ್ನ ಕರ್ಕೊಂಡು ಬಂದು ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರು. ರಾಹುಲ್ ಗಾಂಧಿನ ಮನಸ್ಸು ಮಾಡಿದ್ರೆ UPA 2 ಅಲ್ಲೇ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೋದಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ಅವತ್ತು ಕೂಡ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವ್ರು ಆಗ್ಲಿಲ್ಲ. ಮನಮೋಹನ್ ಸಿಂಗ್ ಅಂತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞನಿಗೋಸ್ಕರ ತ್ಯಾಗ ಮಾಡಿತ್ತು ಇದೇ ಕುಟುಂಬ. ಆದ್ರೆ ಇವತ್ತು ಇವರು ಅಷ್ಟು ಕೇವಲವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಇವ್ರ ಒಳಗಡೆ ತ್ಯಾಗ ಮಾಡಿಯೇ ಗೊತ್ತಿಲ್ಲ. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಪಾಪ ಇವ್ರು ಭಾಗವಹಿಸ್ಲಿಲ್ಲ. ದೇಶದ ಕ್ವಿಟ್ ಇಂಡಿಯಾ ಚಳವಳಿ ಆಗ್ಬೇಕಾದ್ರೆ ಇವ್ರು ಭಾಗವಹಿಸ್ಲಿಲ್ಲ. ಇವರು ಬ್ರಿಟಿಷರ ಜೊತೆಗಿದ್ದವರು. ಇವತ್ತು ದೇಶಭಕ್ತಿ ಬಗ್ಗೆ ಭಾಷಣ ಮಾಡ್ತಾ ಇದ್ದಾರೆ. ಮೋದಿ ಮುಖ ತೋರಿಸಿ 2014ರಲ್ಲಿ ದೇಶನ ಫೂಲ್ ಮಾಡಿದ್ರಿ. ಒಂದ್ಸರ್ತಿ ನಮ್ಮಂತವ್ರು ಎಲ್ಲರೂ ಫೂಲ್ ಆಗಿದ್ವಿ. ಮತ್ತೆ 2019ರಲ್ಲಿ ಪುಲ್ವಾಮಾ ತೋರಿಸಿ ದೇಶದ ಜನರಿಗೆ ಮಂಗ ಮಾಡಿದ್ರಿ. ಆದ್ರೆ ಇವತ್ತು 2023ರಲ್ಲಿ ಇನ್ಯಾವುದೋ ಮಂದಿರನೋ ಮಸೀದನೋ ತೋರಿಸಿ ನೀವು ಫೂಲ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಜನಕ್ಕೆ ಅರ್ಥ ಆಗಿದೆ. ಹಸಿವು ಮುಖ್ಯ, ನಿರುದ್ಯೋಗ ಮುಖ್ಯ, ಬಡವರಿಗೆ ಮನೆ ಕೊಡೋದು ಮುಖ್ಯ, ಈ ದೇಶದ ಆರ್ಥಿಕತೆಯನ್ನು ಸುಧಾರಿಸೋದು ಮುಖ್ಯ. ದೇಶದ ಸಾಲ 125 ಲಕ್ಷ ಕೋಟಿ ಹೊಸ ಸಾಲ ಮಾಡಿದಾರಲ್ಲ, ಆ ಸಾಲ ಮಾಡಿ ದೇಶವನ್ನ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ 2024 ಲೋಕಸಭೆ ಚುನಾವಣೆ ನಿಮ್ಮ ಗ್ಯಾರಂಟಿ, ನಿಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು, ಬಿಜೆಪಿ ಮತ್ತು JDS ನ ಮೈತ್ರಿ ನಡುವೆ ಎಷ್ಟು ಸ್ಥಾನಗಳು ಗೆಲ್ಲಲಿಕ್ಕೆ ಸಾಧ್ಯ? ಪ್ರಾಕ್ಟಿಕಲ್ ಆಗಿ ಹೇಳಿ ಸರ್. ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಏನು ಅಂತಂದ್ರೆ, ನೀವು JDS ನವ್ರನ್ನ ಕೇಳಿ. ಪಾಪ ಕುಮಾರಣ್ಣ ಯಾವಾಗ್ಲೂ ಎಲೆಕ್ಷನ್ ಮುಂಚೆ ಏನ್ ಹೇಳ್ತಿದ್ರು ಗೊತ್ತಾ? ಬ್ರದರ್, ನಾವು 150 ಸೀಟ್ ಗೆಲ್ತೀವಿ ಬ್ರದರ್ ಅನ್ನೋರು. ಮೋದಿ ಅವರು ಬರ್ತಾ ಇದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಕೇಳ್ಬೇಕಿತ್ತು ನೀವು ಅವತ್ತು ನಳಿನ್ ಕುಮಾರ್ ಕಟೀಲ್ ಅವ್ರನ್ನ, ಎಷ್ಟು ಸೀಟ್ ಗೆಲ್ತೀರಾ? ನಾವು 150 ಸೀಟ್ ಗೆಲ್ತೀವಿ ಅಂತಿದ್ರು. ನಾವ್ ಯಾವತ್ತು ಆ ತರದ ಅನ್ರಿಯಲಿಸ್ಟಿಕ್ ನಂಬರ್ಸ್ ನಾವು ಹೇಳಲ್ಲ. ಅವತ್ತು DK ಶಿವಕುಮಾರ್ ಕರ್ನಾಟಕ ರಾಜ್ಯದ PCC ಪ್ರೆಸಿಡೆಂಟ್ ಹೇಳಿದ್ರು, ನಾವು 135ರಿಂದ 140 ಸೀಟ್ ಗೆಲ್ತೀವಿ. ನಾವು ಅಷ್ಟು ಹೇಳಿದ್ವಿ, ನಾವಷ್ಟು ಗೆದ್ದಿದ್ದೀವಿ. ಈ ಸರಿ ಲೋಕಸಭೆಗೆ ಕರ್ನಾಟಕದಿಂದ ಕನಿಷ್ಠ ನಾವು 22ಕ್ಕಿಂತ ಜಾಸ್ತಿ ಸೀಟ್ ಗೆಲ್ತೀವಿ ಅನ್ನೋ ಭರವಸೆ ಇದೆ. ನಾವು ಗೆಲ್ತೀವಿ. ಅವ್ರ ತರ 28ಕ್ಕೆ 28 ಗೆದ್ದು ಬಿಡ್ತೀವಿ ಅಂತ ನಾವು ಸುಳ್ಳು ಹೇಳ್ಕೊಂಡು ಓಡಾಡಲ್ಲ. ಅವ್ರು ಹೇಳ್ತಾರೆ ನಾವು 22 ಸೀಟ್ ಗೆಲ್ಲುವ ಅವಕಾಶ ಇದೆ ನಮಗೆ ಅಂತ. ನೋಡಿ, ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಜನ ಬೇಸತ್ತಿದ್ದಾರೆ. ಸಾಕಪ್ಪ ಅನ್ಸಿದೆ ಈಗ ಅವ್ರಿಗೆ. ಇವತ್ತಿನ ದಿವಸ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ. ಗ್ಯಾರಂಟಿಗಳು ಕೊಡೋದಕ್ಕೆ ಸಾಕಾಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಗ್ಯಾರಂಟಿ ನಿಮಗೆ ಬರ್ತಿದೆಯಮ್ಮ? ಇಲ್ಲ ಬರ್ತಾ ಇಲ್ಲ. ಎಷ್ಟು ಸೀಟ್ ಗೆಲ್ಬೋದಮ್ಮ ನಿಮ್ ಪ್ರಕಾರ? ಒಂದಾದ್ರೆ 28ಗೆ 20 ಗೆಲ್ತೀವಿ ನಾವು. ಕಾಂಗ್ರೆಸ್ ಅವರು 0 ತಗೊಂತಾರೆ, ನಾವೇ ಗೆಲ್ಲೋದು. ಬಿಜೆಪಿ ಕಾಂಗ್ರೆಸ್ ಒಂದು ಮನೆಗೆ ಹೋಗಿ ಕೇಳಿ ಸರ್, ನಾವ್ ಹೇಳೋದಲ್ಲ.
ಪ್ರತಿಯೊಂದು ಮನೆಗೆ ಹೋಗಿ ಕೇಳಿ ಎಷ್ಟು ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಎಷ್ಟು ಕೊಡ್ತಾ ಇದ್ದಾರೆ ಸರ್? 10 ಕೆಜಿ ಅಕ್ಕಿಲಿ ಎಷ್ಟು ಕೊಡ್ತಾ ಇದ್ದಾರೆ ಸರ್ ಹೇಳಿ ಸರ್? 3 ಕೆಜಿ ಕೇಂದ್ರ ಸರ್ಕಾರದ, 2 ಕೆಜಿ ನೋಡಿ, ದೇಶದ ಹಿತಕ್ಕೋಸ್ಕರ ನಾವು ಗೆಲ್ತೀವಿ. ದೇಶದ ಹಿತಕ್ಕೋಸ್ಕರ ಎಸ್ ಮೇಡಮ್. ದಲಿತರಿಗೆ ಮೀಸಲಾಗಿದ್ದ 11,000 ಕೋಟಿನ ತೆಗೆದು ಇವತ್ತು ಅವ್ರ ಸರ್ಕಾರ ಖರ್ಚು ಮಾಡ್ತಾ ಇದ್ದಾರೆ. ಆ ಸ್ಕೀಮು ಈ ಸ್ಕೀಮ್ ಅಂತ ಅವ್ರ ಸರ್ಕಾರದಿಂದ ಏನ್ ಮಾಡಿದ್ದಾರೆ? ಕಾಂಗ್ರೆಸ್ ಸರ್ಕಾರದಿಂದ ಏನ್ ಮಾಡಿದ್ದಾರೆ? ದಲಿತರಿಗೆ ಇದು ಮೀಸಲಾಗಿದ್ದ ತಗೋ ಅವ್ರು ಖರ್ಚು ಮಾಡ್ಕೊಂತ ಇದ್ದಾರೆ. ಖರ್ಗೆ ಅವ್ರನ್ನ ಒಂದ್ ನಿಮಿಷ, ಖರ್ಗೆ ಅವರು ದಲಿತರು, ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಲಿಲ್ಲ, ಇವರು ಪ್ರಧಾನಮಂತ್ರಿ ಮಾತಾಡ್ದ. ಇದೆಲ್ಲ ಬೋಗಸ್ ಸರ್. ಗ್ಯಾರಂಟಿ, ಸುಳ್ಳು ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಅಂದ್ರೆ ಗೃಹ ಜ್ಯೋತಿ ಎಲ್ಲರಿಗೂ ತಲುಪ್ತಾ ಇಲ್ಲ. MSMEಗಳು ಸುಮಾರಷ್ಟು ಮುಚ್ಚೋಗಿದಾವೆ. ಲೋಡ್ ಶೆಡ್ಡಿಂಗ್ ಜಾಸ್ತಿ ಆಗಿದೆ. ರೈತರಿಗೆ ಬೆಳೆಗೆ ಪಂಪ್ ಸೆಟ್ಗೆ ಕರೆಂಟ್ ಕೊಡ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ಎಷ್ಟು ಸೀಟ್ಗಳಿಗೆಲ್ಲ ಅವಕಾಶ ಇದೆ ಸರ್? ಅಲ್ಲ, ಖಂಡಿತವಾಗಿಯೂ ನಾವು 28ಕ್ಕೆ 28 ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಿದೀವಿ. ಈಗಿರ್ತಕ್ಕಂಥ ವಾತಾವರಣದಲ್ಲಿ ಸರ್ಕಾರ ಇವತ್ತಿನ ದಿವಸ ಸರ್ಕಾರ ಕೊಟ್ಟಿರ್ತಕ್ಕಂಥ ಸುಳ್ಳು ಗ್ಯಾರಂಟಿಯಿಂದ ಜನ ಭ್ರಮನಿರಸನವಾಗಿದೆ. ಹಾಗಾಗಿ ನಮ್ಗೆ 28ಕ್ಕೆ 28 ಬರುತ್ತೆ ಅಂತ. ಒಂದು ನನ್ನ ಕಾಂಗ್ರೆಸ್ ಮಿತ್ರರಿಗೆ ಒಂದು ನಿಮಿಷ ಕರ್ನಾಟಕ ಒಂದು ನಿಮಿಷ ರೀ. ಇವತ್ತು ಒಂದೇ ಒಂದು ನಿಮಿಷ. ನನ್ನ ಕಾಂಗ್ರೆಸ್ ಮಿತ್ರರು ಹೇಳ್ತಾ ಇದ್ರು ಈ ದೇಶಕ್ಕೆ ತ್ಯಾಗ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ. ಭೋಗ ಮಾಡಿರೋದು ಕಾಂಗ್ರೆಸ್ ಪಕ್ಷ ಅಂತ ಯಾಕೆ ಕೇಳ್ಕೊಳ್ಳಲ್ಲ? ಈ ದೇಶವನ್ನ ಸ್ವಲ್ಪ ತಾಳೆ, ಈ ದೇಶವನ್ನ ಬೋಫಾರ್ಸ್ ಅಂತ ಭ್ರಷ್ಟಾಚಾರದಿಂದ ಪ್ರಾರಂಭ ಮಾಡಿ ಕರ್ನಾಟಕದ ಇವತ್ತಿನ ದಿವಸ BBMP ಹಿಡಿದು ಮನೆ ಮನೆಯಲ್ಲೂ ಭ್ರಷ್ಟಾಚಾರ ನಡೀತಿದೆಯಲ್ಲ, ಯಾರು ಮಾಡಿರುವಂತದ್ದು? ಒಂದು ಎರಡನೇದಾಗಿ ಇವ್ರು ಹೇಳಿರ್ತಕ್ಕಂಥದ್ದೇನು, ನಾವು ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತ. ಸ್ವಾತಂತ್ರ್ಯ ಹೋರಾಟಗಾರರಾದಂತ ಜಯಪ್ರಕಾಶ್ ನಾರಾಯಣ ಜೈಲಿಗೆ ತಂತವ್ರು ಯಾರು? ದೇವೇಗೌಡರ ಜೈಲಿಗೆ ತಂತವ್ರು ಯಾರು? ಕಾಂಗ್ರೆಸ್ ಪಕ್ಷ ತಾನೇ ಅಲ್ಲಿಗೆ. ಎಲ್ಲಾ ತರದ ಅನಾಹುತಗಳನ್ನ, ಸಂವಿಧಾನ ವಿರೋಧಿ ನಡೆಯನ್ನ ಈ ದೇಶ ನಡೆಸಿದಂತದ್ದು ಮೊದಲು ಕಾಂಗ್ರೆಸ್. ಸಂವಿಧಾನವನ್ನ ಧ್ವಂಸ ಮಾಡಿದ್ದು ಇವತ್ತಿಗೆ ನಮ್ಮ ದೇಶದ ನಾಯಕರೆಲ್ಲ ಇವತ್ತು ಜೈಲಿಗೆ ಹೋಗಿದ್ದಾರೆ ಅಂತ ಇದ್ರೆ ಇಂದಿರಾ ಗಾಂಧಿ ಅವರು ತಂದಿರೋಂತ ಎಷ್ಟು ಸೀಟ್ ಕಾಂಗ್ರೆಸ್ ಅಲ್ಲಿ ಬರುತ್ತೆ ಕರ್ನಾಟಕದಲ್ಲಿ? 25 ಕನಿಷ್ಠ ಇಲ್ಲಿ ಕರ್ನಾಟಕದಲ್ಲಿ. ಎಷ್ಟು ಸೀಟ್ ಬರುತ್ತೆ? 27. ಎಷ್ಟು ಸೀಟ್ ಬರುತ್ತೆ? 25 ಸೀಟ್ ಬರುತ್ತೆ. ಕಾಂಗ್ರೆಸ್ ಎಷ್ಟು ಸೀಟ್ ಬರುತ್ತೆ ಸರ್? ಈಗ ಎಷ್ಟು ಸೀಟ್ ಬರುತ್ತೆ? 25 ಎಷ್ಟು ಸೀಟ್ ಬರುತ್ತೆ? 22. ಸರ್, ನೀವು ಕೊನೆಯದಾಗಿ ಎಷ್ಟು ಸೀಟ್ ಬರ್ತೀರಾ ಸರ್? 100ಕ್ಕೆ 100 ಹೇಳ್ತೀನಿ ಸರ್. ಇವ್ರು ಹಿಂಗೆ ಉಚ್ಚಾಟ ಆಡ್ತಿದ್ರೆ 28ಕ್ಕೆ 28 ಬರ್ತೀವಿ ನಾವು. ಎಷ್ಟು ಸೀಟ್ ಬರುತ್ತೆ? ಸರ್ 28 ಬರುತ್ತೆ. ಅವ್ರಿಗೆ ಗ್ಯಾರಂಟಿ ಬೇಕೋ ಬೇಡ ಓಪನ್ ಆಗಿ ಹೇಳಂತೇಳಿ. ಗ್ಯಾರಂಟಿಗಳು ಬೇಕೋ ಬೇಡ? ಬಹಳ ಮುಖ್ಯವಾಗಿ ಪಾಪ ಹೆಣ್ಮಕ್ಳ ಹತ್ರ ನೀವು ಮೈಕ್ ಹಿಡ್ದು ಗ್ಯಾರಂಟಿ ಬಂತ ಇಲ್ಲ ಅಂತಾರೆ. ಒಂದ್ಸರ್ತಿ ಅವ್ರ ಅಕೌಂಟ್ ನಂಬರ್ ಇಸ್ಕೊಂಡು ಚೆಕ್ ಮಾಡಿ ನೋಡಿ. ಎಷ್ಟು ಸೀಟ್ ಗೆಲ್ತೀರಾ? 28ಕ್ಕೆ ಎಷ್ಟು ಸೀಟ್ ಗೆಲ್ತೀರಾ? ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಅಲಯನ್ಸ್